ಕೊಟ್ಟ ಪತ್ನಿ ಪರ ನಿಂತಿದ್ದಾರೆ ರಂಜಿತ್. ಮದುವೆಯಾಗಿ ಜಸ್ಟ್ 2 ತಿಂಗಳಾಗಿದೆ ಅಷ್ಟೇ. ನನ್ನ ಅಕ್ಕಂದಿರು ನನ್ನ ಹೆಂಡತಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಆಸ್ತಿ ವಿಚಾರಕ್ಕೆ ನನ್ನ ಹೆಂಡತಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂಬೈನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಕ್ಕನ ಹೆಸರಲ್ಲಿ ನಾನು ಫ್ಲಾಟ್ ಅನ್ನ ಮಾಡಿದ್ದೆ, ಅಪಾರ್ಟ್ಮೆಂಟ್ ವಾಪಸ್ ಬೇಕು ಅಂತ ಅಕ್ಕ ಪಟ್ಟನ್ನ ಹಿಡಿದಿದ್ದಾರೆ. ಈ ಹಿಂದೆಯೂ ಕೂಡ ತುಂಬಾ ಸಲ ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ದುಡ್ಡು ಕೇಳಿದ್ರು, ಸೆಟಲ್ಮೆಂಟ್ ಕೇಳಿದ್ರು, ನಾನು ಕೊಡಲ್ಲ ಅಂತ ಅಂದೆ. ಅದಕ್ಕೆ ನನ್ನ ಹೆಂಡತಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ರಂಜಿತ್ ಹೇಳ್ತಾ ಇದ್ದಾರೆ. ಅಕ್ಕ ನನ್ನ ಹೆಂಡತಿ ಬಳಿ ವರದಕ್ಷಿಣೆ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳಿ ರಂಜಿತ್ ರಿಯಾಕ್ಟ್ ಮಾಡಿದ್ದಾರೆ. ಜಗಳಕ್ಕೆ ನನ್ನ ತಂದೆಯೇ ಸಪೋರ್ಟ್, ಅಕ್ಕಂದಿರಿಗೂ ಅವರದ್ದೇ ಬೆಂಬಲ ಇದೆ. ನಾವು ಮನೆ ಬಿಟ್ಟು ಹೋಗುವಂತೆ ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಮನೆ ಬಿಟ್ಟು ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಂಜಿತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಮದುವೆಯಾಗಿತ್ತು, ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ರಂಜಿತ್. ಕಳೆದ 2 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು. ಮದುವೆಯಾದ ನಂತರ ಎಲ್ಲವೂ ಕೂಡ ಆರಾಮಾಗಿತ್ತು. ಈಗ ಮನೆಯ ವಿಚಾರಕ್ಕೆ ಕುಟುಂಬಸ್ಥರ ನಡುವೆ ಗಲಾಟೆಯಾಗಿದೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ನಿಮ್ ಸಂಸಾರದ ಗುಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋ ತರ ಆಗಿದೆ, ಏನಾಯ್ತು? ಮನೆಯವರ ವಿಷಯ ಹಾಕಿದಾಗ ಏನ್ ಮಾಡಕ್ಕಾಗತ್ತೆ ಮೇಡಮ್ ಅಲ್ವಾ? ಸ್ವಂತ ಅಕ್ಕಂದಿರು ಇಷ್ಟ ದಿವಸ ಜೊತೆಲೇ ಇದ್ರು, ನಮ್ ಜೊತೆಲೇ ಇದ್ಕೊಂಡು ಇವಾಗ ಇದೆಲ್ಲ ಮಾಡ್ತಿದ್ರು. ಸೊ ನನ್ನ ಮದ್ವೆ ಆದ್ಮೇಲೆ ರಂಜಿತ್ ಅವರೇ ಒಂದ್ 2.5 ತಿಂಗಳಾಯ್ತು ಅಂತ ಕಾಣತ್ತೆ ಮದ್ವೆ ಆಗಿ. ಹೌದು 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 ಮೇಡಮ್. ಆ 2.5 ತಿಂಗಳಿಂದ ಅವ್ರ ಮೇಲ್ಗಡೆ ಮನೇಲಿ ಇದಾರೆ ಅವರು. ನಮ್ಮ ಅಕ್ಕಂದಿರೋದು ಅವ್ರ ಮನೆ ಇರೋದು ಮೇಲ್ಗಡೆ 305 ಅಂದ್ರೆ 3rd ಫ್ಲೋರ್ ಅಲ್ಲಿ ಇರೋದು, ನಾನ್ 1st ಫ್ಲೋರ್ ಅಲ್ಲಿ ಇರೋದು. ಸೊ ಇವತ್ತು ಗಲಾಟೆ ಆಗಿರೋದು ನಮ್ಮ ಮನೆ ಒಳಗೆ ಬಂದು ಅವ್ರ ಗಲಾಟೆ ಮಾಡಿರೋದು. ಸೊ ನಾನ್ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿಲ್ಲ. ಗಲಾಟೆಗೆ ಕಾರಣ ಇವಾಗ ಅಪಾರ್ಟ್ಮೆಂಟ್ ಅವ್ರಿಗೆ ವಾಪಸ್ ಬೇಕು ಅನ್ನೋದು ಅವ್ರಿಗೆ ತುಂಬಾ ಗಲಾಟೆ ಮಾಡ್ತಿದ್ದಾರೆ. ಏನಕ್ಕೆ ಅಂದ್ರೆ ಇದು ಅವ್ರ ಹೆಸರಲ್ಲಿದೆ. ಏನಕ್ಕೆ ಅಂದ್ರೆ ನಾನು ನನ್ನ ಹೆಸರು ಮಾಡ್ಕೊಂಡಿಲ್ಲ, ಅವ್ರ ಹೆಸರು ನಾನು ತಗೊಂಡಿದ್ದು 2017-18 ಅಲ್ಲಿ. ಸೊ ಹಾಗಾಗಿ ಅವರು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವಾಗ. ಈ ಅಪಾರ್ಟ್ಮೆಂಟ್ ನನಗೆ ವಾಪಸ್ ಬೇಕು ಅಂತ. ಓಕೆ, ಶೇರ್ ಅಲ್ಲಿ ತಗೊಂಡಿದ್ರ ಅಕ್ಕ ಮತ್ತು ತಮ್ಮ ಇಬ್ರು? ಹೌದೌದೌದು, ಶೇರಿಂಗ್ ಅಂದ್ರೆ ಇನ್ ದ ಸೆನ್ಸ್ ನಾನು 2017 ಅಲ್ಲಿ ಮುಂಬೈಲಿ ಇರ್ತಿದ್ದೆ. ನಾನು ಶನಿ ಸೀರಿಯಲ್ ಮಾಡ್ಬೇಕಾದ್ರೆ ನಾನು ಮುಂಬೈಲಿ ಇರ್ತಿದ್ದೆ. ಸೊ ಆರ್ಟಿಸ್ಟ್ ಗಳಿಗೆ ಲೋನ್ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಅಕ್ಕನ ಹೆಸರಲ್ಲಿ ಮಾಡಿದ್ದು. ಏನಕ್ಕಂದ್ರೆ ಶಿ ವಾಸ್ ಅ ಸ್ಯಾಲ್ರಿಡ್ ಅವ್ರಿಗೆ ಲೋನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದು. ಸೊ ಅದಾದ್ಮೇಲೆ ಅವ್ರಿಗೆ ಏನ್ ಅಮೌಂಟ್ ಗಳು ಕೊಡ್ಬೇಕಿತ್ತು, ಅಮೌಂಟ್ ಗಳನ್ನ ನಾನು ಅಲ್ಲಿಂದ ಮುಂಬೈ ಥ್ರೂ ನಾನು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದೀನಿ. ಆ ಟ್ರಾನ್ಸಾಕ್ಷನ್ ಪ್ರೂಫ್ ಎಲ್ಲ ತಗೊಂಡು ನಾನು ಆಲ್ರೆಡಿ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ನನಗೆ ಆಕ್ಚುಲಿ ಫಸ್ಟ್ ಲೀಗಲ್ ನೋಟಿಸ್ ಕಳ್ಸಿರೋದೇ ಅವರು. ಲೀಗಲ್ ನೋಟಿಸ್ ಕಳ್ಸಿರೋದೇ ಅವರು. ಮದ್ವೆ ಆಗಿದ್ದು ಒಂದು 20-25 ಡೇಸ್ಗಳು ಲೀಗಲ್ ನೋಟಿಸ್ ಕಳ್ಸಿದ್ರು. ಸೊ ಆ ಲೀಗಲ್ ನೋಟಿಸ್ ಕಳ್ಸಿದ್ಮೇಲೆ ಅದಕ್ಕೆ ನಾನು ಅದಕ್ಕೆ ತಕ್ಕಂಗೆ ನನ್ನ ಲಾಯರ್ ಥ್ರೂ ರಿಪ್ಲೈನು ಕೊಟ್ಟಿದ್ದೀನಿ, ವಿತ್ ಪ್ರೂಫ್ ಎಲ್ಲಾನು ಕೊಟ್ಟಿದ್ದೀನಿ. ಕೊಟ್ಟ ಮೇಲೆ ಶೇರ್ ಏನಿದೆ ಅದು ವಾಪಸ್ ಕೊಟ್ಟಿರೋದು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತಲ್ವಾ ರಂಜಿತ್ ಅವರೇ? ಇರುತ್ತೆ ಮೇಡಮ್, ಅದು ಅದನ್ನೇ ಹೇಳ್ತಿರೋದು. ಫಸ್ಟ್ ಮನೆ ತಗೊಂಬೇಕಾದ್ರೆ ನಾನು ಏನು ಅಮೌಂಟ್ ಕೊಟ್ಟಿದ್ದೀನಿ ಅದ್ರ ಪ್ರೂಫ್ ಎಲ್ಲ ನನ್ನ ಹತ್ರನೂ ಇದೆ. ಸೊ ಅದನ್ನ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಮ್ಯಾಟರ್ ಕ್ಲಿಯರ್ ಆಗ್ಬೇಕು ಅಂತ ಸ್ಟೇಷನ್ ಥ್ರೂನು ಹೇಳಿದಾರೆ ಅವರಿಗೆ. ಹೇಳಿದ ಮೇಲೇನು ಮನೆ ಒಳಗೆ ಬಂದು ನನ್ನ ಮೇಲೆ ಹೊಡೆದಿರೋದು, ನಮ್ಮ ತಂದೆನೇ ಹೊಡೆದಿದ್ದಾರೆ, ನನಗೂ ಹೊಡೆದಿದ್ದಾರೆ, ಅವಳಿಗೂ ಹೊಡೆದಿದ್ದಾರೆ. ಆಮೇಲೆ ಮೊನ್ನೆ ಟ್ಯೂಸ್ಡೇ ಬಂದು ನಮ್ ವೈಫ್ ಮತ್ತೆ ಬಂದು ಹೊಡೆದಿದ್ದಾರೆ. ಸೊ ಇದು 2ನೇ ಸರಿ ಅವಳ ಮೇಲೆ ಹಲ್ಲೆ ಆಗ್ತಿರೋದು. ಸೊ ಆಗಿರ್ಬೇಕಾದ್ರೆ ನಾನು ಒಂದು ಫ್ಯಾಮಿಲಿ ಮ್ಯಾಟರ್ ತರನೇ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸ್ಟೇಷನ್ ಅಲ್ಲಿ ಮಾತಾಡಿದಾಗ ಸ್ಟೇಷನ್ ಅವರು ನೆನ್ನೆ ಉಗಿದು ಕಳಿಸಿದಾರೆ ಅವ್ರಿಗೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ. ನಾನು ಅವ್ರ ಮೇಲೆ NCR ಮಾಡಿರೋದು. ಅವ್ರು 4 ದಿನ ಮೇಲೆ ಅವ್ರು ಸುಳ್ಳು ಹೇಳ್ತಾರೆ ನನ್ನ ಮೇಲೆ ಮಾಡಿದೀನಿ ಅಂತ ಅಂದ್ಬಿಟ್ಟು. NCR ಕಾಪಿ ತಂದು ಕೊಡಕ್ ಹೇಳಿಲ್ಲ ಅಂದ್ರೆ ಅವ್ರಿಗೆ. ಅದು ಏನಕ್ಕೆ ಕೇಳಿದಾಗ ಇನ್ನೂ ಸ್ಟೇಷನ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರು. ಬಟ್ ನನ್ನ ಹತ್ರ ಕಾಪಿ ಇದೆ NCRದು. ಅದ್ರ ಥ್ರೂ ನಾನು ಏನ್ ಮಾಡ್ಬೇಕು ನಾನು ಮಾಡ್ತೀನಿ. ಬಟ್ ನಿಮ್ಮನೇಲಿ ಯಾರ್ಯಾರು? ನಿಮ್ ತಂದೆಯೂ ನಿಮ್ ಜೊತೆ ಇರೋದಾ ರಂಜಿತ್ ಅವ್ರೆ? ಹೌದೌದು, ಅವ್ರು ಮಧ್ಯದಲ್ಲಿ ಇಕ್ಕಟ್ಟಿಗೆ ಸಿಗಾಕೊಂಡಿದ್ದಾರೆ ಅಕ್ಕ ತಮ್ಮನ ಮಧ್ಯ. ಇಲ್ಲ ಮೇಡಮ್, ಅವರೇ ಸಪೋರ್ಟ್ ಮಾಡ್ತಿದ್ದೆ. ಆಕ್ಚುಲಿ ಗಲಾಟೆ ಮಾಡೋದಕ್ಕೂ ಅವರೇ ಸಪೋರ್ಟ್ ಮಾಡ್ತಿರೋದು. ಏನಕ್ಕೆ ಅಂದ್ರೆ ಮೊನ್ನೆ ಗೇಟ್ ಒಳಗಡೆ ಕಳ್ಸಿರೋದೇ ಅವರು. ಅದ್ರ ವಿಡಿಯೋ ನಮ್ಮ ಹತ್ರ ಇದೆ. ನಾವು ಒಳಗಡೆ ಕೂತಿರೋ ಟೈಮಲ್ಲಿ ಅವ್ರು ಹೋಗಿ ಗೇಟ್ ತೆಗೆದು ಒಳಗಡೆ ಬಿಟ್ಟಿದ್ದಾರೆ. ಒಳಗಡೆ ಬಿಟ್ಟಿದ ತಕ್ಷಣ ಒಳಗಡೆ ಬಂದು ಇವ್ರು ಹೊಡೆದಿರೋದು. ಓಕೆ, ಯಾವಾಗ ನಿಮ್ಮಿಬ್ರು ಅಕ್ಕ ಮತ್ತು ತಮ್ಮನ ನಡುವೆ ಬಿರುಕು ಬರಕ್ ರೀಸನ್ ಏನು? ಇದೊಂದೇ ಫ್ಲಾಟ್ ಅಥವಾ ಬೇರೆ ಏನಾದ್ರು ವಿಚಾರನ? ಚೆನ್ನಾಗಿ ಇದ್ರೆ ಇತ್ತೀಚೆಗೆ ಮದುವೆ ಆಗಿದ್ ನೀವು 2.5 ತಿಂಗಳಿಂದ ಅಲ್ವಾ? ಹೌದೌದು ಮೇಡಮ್, ಅದೇ ಹೇಳಿಲ್ವಾ, ಇವಾಗ ಮದ್ವೆ ಆಗಿದ ತಕ್ಷಣ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಏನಾದ್ರು ಜಗಳ ಬರಬೇಕು, ಏನೋ ಒಂದು ಆಗ್ಬೇಕು. ಇದು ಸ್ವಂತ ಅಕ್ಕಂದಿರೇ ಗಲಾಟೆ ಮಾಡ್ತಿರ್ಬೇಕಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಮ್ಮ ಹತ್ರ ಅಂತ ಅಂದ್ಬಿಟ್ಟು. ಏನು ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಿಮ್ಮ ಹತ್ರ ಅನ್ಸುತ್ತೆ ರಂಜಿತ್ ಅವ್ರೆ?
ಸ್ಟಾರ್ಟಿಂಗ್ ಅವ್ರು ನನ್ನ ದುಡ್ಡು ಕೇಳಿದ್ರು ಮೇಡಮ್, ನನ್ಗೆ ಅರ್ಧ ಸೆಟಲ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರು. ಕೊನೆಗೆ ನನ್ನ ವೈಫ್ ಹತ್ರ ಬಂದು ಹೇಳಿದ್ರು, ಅವ್ನ್ ಕೊಟ್ಟಿಲ್ಲ ಅಂದ್ರೆ ನೀನ್ ಕೊಡಕ್ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು. ಇವ್ರು ಅದನ್ನೇ ಕೇಳಿದ್ರು, ನಾನ್ ಯಾಕೆ ಕೊಡ್ಬೇಕು ದುಡ್ಡು ಅಂತ. ನನ್ ಗಂಡ ಇದೆಲ್ಲ ಅವ್ರು ನೋಡ್ಕೋತಾರೆ. ನಾನು ಅದನ್ನೇ ಹೇಳಿದೆ, ವೈಫ್ನ ತರಬೇಡ. ಯಾಕಂದ್ರೆ ರೀಸೆಂಟ್ ಆಗಿ ಮದ್ವೆ ಆಗಿರೋದು, ಅವ್ಳಿಗೆ ಏನೂ ಗೊತ್ತಿರಲ್ಲ ಮ್ಯಾಟ್ರು. ಅವ್ರಿಗೆ ಏನು ಈ ಮನೆ ನಮ್ದು EMI ಹೋಗ್ತಾ ಇದೆ ಅದೆಲ್ಲ ಗೊತ್ತಿರುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನು ಹೇಳ್ಬೇಡ. ಅಂದ್ರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಇಂಡೈರೆಕ್ಟ್ಲಿ ಡೌರಿ ಅಂತ ನನಗೆ ಅನ್ಸುತ್ತೆ ನನ್ಗೆ. ಸೊ ಅದೊಂದೇ ಅಲ್ಲ, ಡೌರಿ ಎಕ್ಸ್ಪೆಕ್ಟ್ ನೀವ್ ಮಾಡ್ಬೇಕು, ನಿಮ್ ಅಕ್ಕ ಬಂದ್ ಹೇಗ್ ಮಾಡಕ್ಕಾಗತ್ತೆ? ಅದೇ ಮಾಡಕ್ಕಾಗಲ್ವಲ್ಲ. ಇವಾಗ ಅವ್ರಿಗೆ ಇರೋದು ಒಂದೇ ಒಂದು ಪ್ರೂಫ್, ನಾನು ಇದನ್ನ ಈ ಮನೇನ ಅವ್ರ ಹೆಸರು ತಗೊಂಡಿದ್ದೀನಿ. ಸೊ ಅದೊಂದು ರೀಸನ್ಗೆ ಅವ್ರ ಹತ್ರ ಮಾಡ್ತಿರೋದು ಅಂತ ನನ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಏನಕ್ಕೆ ಬಂದು ಇವಳು ಹೊಡಿಯುವಂತದ್ದು ಏನಿದೆ? ಇವಾಗ ಹೊಡಿಬಾರ್ದಲ್ವಾ ಅವಳ ಮೇಲೆ? ಮನೆಗೊಂದು ಹೆಣ್ಣು ವಿಡಿಯೋ ವೈರಲ್ ಬಂದಿದ್ದಾರೆ. ಆಗ್ತಾ ಇದೆ. ಹೌದು ಹೌದು ಹೌದು. ಮನೆಗೊಂದು But ಹೆಣ್ಣು ನಿಮ್ ಬಂದಿದ್ದಾರೆ ವೈಫು ಅಂದ್ಮೇಲೆ ಸ್ವಲ್ಪ ಕಿರ್ಚಾಡ್ತಾ ಇದ್ರು. ಈಗ ಸಾಮಾನ್ಯ ಜನರಿಗೆ ಹೆಂಗ್ ಅನ್ಸುತ್ತೆ ಗೊತ್ತಾ ರಂಜಿತ್ ಅವ್ರೆ, ನೋಡೋಗರಿಗೆ ಇವಾಗ ನನ್ನ ಹತ್ರನೂ ನೀವು video ಈಗ ಇದೆ. ತಾನೇ ಮದುವೆ ಆಗಿದ್ದಾರೆ, ಅದ್ಗೆ ನಾದ್ನಿ ನಡುವೆ ಈ ತರ ಕಚ್ಚಾಟನ, ಇಷ್ಟೊಂದು ಕಿರ್ಚಾಟನ ಯಾಕೆ ಅನ್ನೋ ಪ್ರಶ್ನೆ. ಇವಾಗ ನೋಡಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋ ಮಾತ್ರ ನಿಮ್ಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ಎಷ್ಟೊಂದು ವಿಡಿಯೋಗಳಿದೆ, ಬೇಕಾದ್ರೆ ನೀವು ಮೊಬೈಲ್ ತೆಗೆದು ನೋಡ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡಿ ಇಟ್ಟಿರ್ತಾರ, ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಏನೋ ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ, ನನ್ಗೇನು ಇಶ್ಯೂಸ್ ಇಲ್ಲ. ಬಟ್ ಅವ್ರು ಏನೆಲ್ಲ ಮಾಡಿದಾರೆ ಆ ವಿಡಿಯೋಸ್ ನನ್ನ ಹತ್ರನೂ ಇದೆ, ಅದ್ ನಿಮ್ಗೆ ಕಳಿಸ್ತೀನಿ, ಬೇಕಾದ್ರೆ ಅದನ್ನ ಬೇಕಾದ್ರೆ ಹಾಕ್ಬೋದು. ಬಟ್ ಏನು ಅಂದ್ರೆ ರೀಸೆಂಟ್ ಆಗಿ ಮದುವೆ ಆಗಿರೋದ್ರಿಂದ ಅವ್ರ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ. ಸೊ ಅದೆಲ್ಲ ನಾನು ಅವಾಯ್ಡ್ ಮಾಡಿನೇ ಸುಮ್ನೆ ಕೂತಿರೋದು. ಇಲ್ಲಾಂದ್ರೆ ನಾನು ಒಂದು ಲವ್ ಮ್ಯಾರೇಜಾ ರಂಜಿತ್ ಅವ್ರೆ? ಹೌದೌದು, ಲವ್ ಕಮ್ ಮ್ಯಾರೇಜ್. ಓಕೆ ಓಕೆ. ನಿಮ್ ತಂದೆ ಏನಂತಾರೆ? ಪಾಪ ಅವರಿಗೆ ಮಕ್ಳಿಬ್ರು ಹಿಂಗ್ ಕಚ್ಚಾಡೋದ್ ನೋಡಿದ್ರೆ ಸಹಿಸಲ್ಲ ಈ ಹಿರಿ ಜೀವಗಳು. ಏನಂತಾರೆ ನಿಮ್ ತಂದೆ? ಅವರೇ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಏನ್ ಹೇಳಕ್ಕಾಗುತ್ತೆ ಮೇಡಮ್ ಅಲ್ವಾ? ಅಲ್ಲ ಈಗ ತಂದೆ ಹೆಂಗೆ ಅಕ್ಕ ಮತ್ತು ತಮ್ಮ ಜಗಳ ಆಡ್ಲಿ ಅಂತ ಪ್ರವೋಕ್ ಮಾಡ್ತಾರೆ ರಂಜಿತ್ ಅವರೇ? ಮೇಡಮ್ ಇವಾಗ ಪ್ರವೋಕ್ ಅನ್ನೋದು ಬರ್ತಾ ಇಲ್ಲ ಮೇಡಮ್. ಇಲ್ಲಿ ಏನಾಗುತ್ತೆ ಗೊತ್ತಾ, ಇಬ್ರು ಅಕ್ಕಂದಿರು ಕೂತ್ಕೊಂಡು ತಂದೆಗೆ ಇಲ್ಲ ನನ್ ಹಿಂಗ್ ಮಾಡಿದಾನೆ ಹಂಗ್ ಮಾಡಿದೆ ಅಂತ ಏನೋ ಒಂದು ಅಲಿಗೇಷನ್ಸ್ ಹೇಳಿದಾಗ ಆಬ್ವಿಯಸ್ಲಿ ಅವ್ರಿಗೆ ಹರ್ಟ್ ಆಗಿರುತ್ತೆ. ಅದು ಬಿಟ್ರೆ ಬೇರೆ ಏನು ಕಾರಣಗಳು ಬರಲ್ಲ ಅಲ್ಲಿ. ಇಲ್ಲಾಂದ್ರೆ ನೋಡಿ, ನಮ್ ತಂದೆನೇ ಹೊಡೆದೋ ವಿಡಿಯೋ ನನ್ನ ಹತ್ರ ಇದೆ ಇವಾಗ. ಅದು ನಂಗೆ ನನಗೆ ಚೇರ್ ತಗೊಂಡು ನನಗೂ ಅವಳಿಗೆ ಹೊಡೆದಿರೋದು, ಮೆಡಿಕಲ್ ಆಗಿದೆ. ಅಲ್ಲ ನಿಮಗ್ ಹೊಡೆದ್ರೆ ನಿಮ್ಮ ಅಪ್ಪ ಪರವಾಗಿಲ್ಲ, ಬಟ್ ನಿಮ್ಮ ಹೆಂಡತಿಗೆ ಹೊಡೆದ್ರಾ? ಎಸ್ ಎಸ್ ಎಸ್. ರೀಸನ್ ಏನು ಅಂದ್ರೆ ಇಷ್ಟೊಂದು ವಿಕೋಪಕ್ಕೆ ಹೋಗ ಬರೀ 2 ತಿಂಗಳಲ್ಲಿ ಯಾಕೆ ಇಷ್ಟೊಂದು ಈ ಲೆವೆಲ್ಗೆ ಹೋಗಿ ನಿಂತ್ಕೊಂಡಿದೆ ಈ ರಂಪಾಟ ಅಂತ? ಮೇಡಮ್ ಅದನ್ನೇ ಹೇಳ್ತಿಲ್ವಾ, ಇವಾಗ ಸಿವಿಲ್ ಮ್ಯಾಟರ್ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಬೇಕಾಗಿರೋದನ್ನ ಇವ್ರು ಯಾಕೆ ಸ್ಟೇಷನ್ ತಗೊಂಡೋದ್ರು? ಅದು ತಪ್ಪಲ್ವಾ? ಇವಾಗ ನೋಡಿ, ಅವ್ರ ಕಡೆ ಎಲ್ಲಾನು ಸಾಕ್ಷಿ ಇದೆ ಅನ್ಬೇಕಾರೆ ಅವ್ರು ಕೋರ್ಟ್ ಮೂಲಕ ತಗೊಂಬೋದಲ್ಲ ಮನೇನ. ಇವಾಗ ನಾನು ಒಂದು ಸೆಲೆಬ್ರಿಟಿ ಅನ್ನೋದನ್ನ ಇಟ್ಕೊಂಡು ಇವಾಗ ನಿಮಗೆ ವಿಡಿಯೋ ಸಿಕ್ಕಿರೋದು, ಇಲ್ಲಾಂದ್ರೆ ವಿಡಿಯೋ ಸಿಕ್ತಿತ್ತ ನಿಮಗೆ? ಹೌದು ಹೌದು. ಪಬ್ಲಿಕ್ ಫಿಗರ್ ಆಗಿರೋದಕ್ಕೆ ನೀವೆಲ್ರಿಗೂ ಆನ್ಸರಬಲ್ ಆಗ್ತೀರಿ. ಈಗ ಯಾಕೆ ಹಿಂಗಾಯ್ತು ರಂಜಿತ್ ಅವ್ರಿಗೆ ಅಂತ ಪ್ರಶ್ನೆ ಮಾಡೇ ಮಾಡ್ತಾರೆ ಜನ. ಹೌದು, ಇಲ್ಲಾಂದ್ರೆ ನಾವು ಕೇಳಕ್ ಬರ್ತಾ ಇರ್ಲಿಲ್ಲ. ಇವಾಗ ನೋಡಿ, ನಾನು ಯಾವ ರೀಸನ್ ಅಲ್ಲಿ ಹೇಗೆ ಬೆಳೆದೆ, ಇಷ್ಟು ದಿವಸ ರಂಜಿತ್ ಎಲ್ಲೂ ಕಾಣಿಸ್ಕೋತಿರ್ಲಿಲ್ಲ ಎಕ್ಸೆಪ್ಟ್ ಮೂವೀಸ್, ಸೀರಿಯಲ್ಸ್ ಅಲ್ಲಿ. ಇವತ್ತು ಫ್ಯಾಮಿಲಿ ಮ್ಯಾಟರ್ ಏನಕ್ಕೆ ಬಂತು, ಮದ್ವೆ ಆಗಿದ್ದು 2 ತಿಂಗಳಿಗೆ ಬರ್ತಾ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ಅಕ್ಕಂದಿರು ಮಾಡಿರುವಂತ ಕೆಲ್ಸಗಳು, ನಾನ್ ಮಾಡಿರುವಂತದ್ದಲ್ಲ. ಆಮೇಲೆ ಅವ್ರು ಎಷ್ಟು ಬೇಕೋ ಅಷ್ಟು ವಿಡಿಯೋಗಳು ಮಾತ್ರ ನಿಮ್ಗೆ ಕೊಡ್ತಾ ಇದಾರೆ. ಇವಾಗ ನಮ್ಮ ಹತ್ರ ವಿಡಿಯೋಗಳು ನಾನ್ ಕಳಿಸ್ತೀನಿ, ನಮ್ಮ ತಂದೆನೇ ಗೇಟ್ ತೆಕ್ ಕೊಡ್ತಾರ ಅವ್ರಿಗೆ ಒಳಗಡೆ ಬರೋದಕ್ಕೆ. ಒಳಗಡೆ ಬಂದ ಮೇಲೆ ಇವರು ವಿಡಿಯೋ ಮಾಡ್ಕೊಂಡ್ ಬಂದು ಹೊಡಿತಾರೆ. ಅಲ್ಲ, ಇವಾಗ ಹೊಡೆದಾಟ ಆಗುತ್ತೆ ಅಂತ ಇವ್ರಿಗೆ ಮುಂಚೆನೆ ಗೊತ್ತಿತ್ತ ಹಂಗಾರೆ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡಿರೋದಕ್ಕೆ? ಅದು ನಮ್ಮ ಮನೆ ಒಳಗೆ ಬಂದ್ಮೇಲೆ